ಸರ್ವರ್ಕದ ಬಗ್ಗೆ ಮಾತಾಡೋದಕ್ಕೆಲ್ಲ ಆ್ಯಕ್ಚುಲಿ ನಮ್ಮ ಮಕ್ಕಳು ಇದು ಕಲಿತು ಅವರು ಈ ನಾಟಕವನ್ನು ಮಾಡುವುದು ನೋಡಿ ಆನಂದಿಸುವಣ್ಣ. ಇವತ್ತು ಸಾವರ್ಕರ್ ಅವರ 57ನೇ ಪುಣ್ಯತಿಥಿ 26 ಫೆಬ್ರವರಿ 1966 ಅವರು ತೀರ್ಹೋದರು. ವಿದ್ಯಾರ್ಥಿನಿಯರಿಂದ ಕರಿನೀರ ವೀರ ನಾಟಕ ಶುರುವಾಗಲಿದೆ. ಹೆಣ್ಣು ಮಗಳು ಅಂತ ಒಳಗಡೆ ಬಿಡ್ತಾ ಇದ್ದೀನಿ. 10 ನಿಮಿಷ ಕಾಲಾವಕಾಶ. ಬೇಗ ಬಂದು ಬೇಗ ಹೋಗಬೇಕು. ಹೋಗು. ಕೇವಲ ಬಟ್ಟೆಗಳು ಮಾತ್ರ ಬದಲಾಗಿರುವುದಿಲ್ಲ. ಯಾಕೆ ಇಷ್ಟು ಕಷ್ಟವಾಗಿದ್ದೀರಿ? ಏನು ಕಷ್ಟ ಮಾಡ್ತಾ ಇದ್ದೀರಿ? ಇಲ್ಲವಾ? ನಮಗೆ ಇಲ್ಲಿ ಆದರೆ ಒಂದೇ ಒಂದು ಕೊರತೆ ಏನೆಂದರೆ ಇಲ್ಲಿನ ಅಡಿಗಳ ಅನುಭವ ಸಂಪೂರ್ಣವಾಗಿದೆ ಎನ್ನುವುದಿಲ್ಲ ಅಷ್ಟೇ. ನಾನು ಇಂಗ್ಲೆಂಡಿಗೆ ಬ್ಯಾರಿಸ್ಟರ್ ಪದವಿ ಓದಲು ಇದ್ದಾಗ ನೀವು ಏನಂತಿದ್ದೆ ನೆನಪಿದೆಯಾ? ನೀವು ಬ್ಯಾರಿಸ್ಟರ್ ಮುಗಿಸಿ ಬಂದ ನಂತರ ನಾನು ನಿಮ್ಮ ಕಚೇರಿಯಲ್ಲಿ ಮಾಸ್ಟರಿಯಾಗಿ ಅಥವಾ ವೈದ್ಯರಾಗಿ ಕೆಲಸ ಮಾಡುತ್ತೇನೆ ಹೇಳಿದ್ದೆ. ಅದಕ್ಕೆ ನಾನು ಸಂಬಳ ಹೇಳುತ್ತಾರೆ ಎಂದು ಕೇಳಿದ್ದೆ. ಅದಕ್ಕೆ ನೀನು ದೇಶಭಕ್ತಿಯ ಉಚಿತ ಸೇವೆ ಎಂದು ಹೇಳಿದ್ದೆ. ನನ್ನ ಗಂಡ ಬ್ಯಾರಿಸ್ಟರ್ ಪದವಿ ಪಡೆದು ಸೂಟು ಗುಂಪಿನಲ್ಲಿ ಬರುತ್ತಾರೆ ಎಂದು ಕನಸು ಕಂಡಿದ್ದೇನೆ. ಹಾಗೆಯೇ ಈ ರೀತಿ ನೋಡುತ್ತಿದ್ದೇನೆ. ಕಾಯಿ ಬೇಡಿ ಪಡೆದರೂ ಸಿಗುವುದಿಲ್ಲ. ತಾಯಿ ಹಾಗೆ ಮುಕ್ತಿಗಾಗಿ ಯಮನ ಅನ್ನ ಬರೆದಿದ್ದಾರೆ. ಯಾಕೆ ಏನಾಯಿತು? ನನ್ನ ಪಾಲಿನ ಶಕ್ತಿ ತಾಯಿ ಧೈರ್ಯ ಎಲ್ಲವೂ ಇವೆ. ನನ್ನ ಪಾಲಿನ ಪದವಾಗಿದ್ದರು ನನ್ನ ಬಯಲು ಅವರೇ ನನ್ನ ಪಾಲಿನ ಆದರ್ಶ. ಹಾಗೆ ಸಾಮಾನ್ಯರಲ್ಲ, ಸಾಕ್ಷಾತ್ ಶಿವನಿಗೋಸ್ಕರ ಹಿಮಾಲಯದಲ್ಲಿ ಕಠಿಣ ತಪಸ್ಸು ಮಾಡಿದ ಪಾರ್ವತಿ ದೇವಿಯಂತೆ ಅಲ್ಲ ತನ್ನನ್ನು ಓಡಿಸಿಕೊಳ್ಳದೆ ನಸುನಗುತ್ತಲೇ ನನ್ನ ಪತಿಯ ಜೊತೆಗೆ ಹಾಕಿದ ಪದ್ಮಿನಿಯಂತೆ ನನ್ನ ಯಶೋವಹಿನಿ. ನೀವು ಇಲ್ಲಿಂದ ಬರೆದ ಪತ್ರ ಓದಿದರು, ನೀರು ಸುರಿಸಿದರು. ಆದರೆ ಅನಾರೋಗ್ಯ ಕೈಬಿಡಲಿಲ್ಲ. ಕಳೆದ ತಿಂಗಳಷ್ಟೇ ತೀರುವುದು. ಅವರು ಕಣ್ಣು ಮುಚ್ಚುವಾಗ ನಿಮ್ಮ ಮತ್ತು ಭಾವನ ಕಡವಳಿಕೆಯಲ್ಲೇ ತೀರಿಯುವುದು. ಯಮುನಾ, ನಿನಗೆ ಗೊತ್ತೇನು? ನನ್ನನ್ನು ಚಿಕ್ಕವಳಿಂದಾಗಲೇ ಅಕ್ಷರಾಭ್ಯಾಸ ಮಾಡಿಸಿದ ತಾಯಿ ಆಕೆ. ನನಗೆ ದೇಶ ಪ್ರೇಮವನ್ನು ತುಂಬಿದ ಮಹಾಸಾಧ್ವಿ ಆಕೆ ಇಲ್ಲ ಎಂದರೆ ನನಗೆ ನೆನಪದಿ. ನಿಮ್ಮ ಜೀವನದ ಅನೇಕ ಘಟನೆಗಳನ್ನು ಹೇಗೆ ನಿರಾಕರಿಸಿ ಇಟ್ಟಿದ್ದಾರೆ. ಒಂದು ಭಯಾನಕ 1898 ಏಪ್ರಿಲ್ 1899 ಮೇ 18ರಂದು ಚಾಪೇಕರ್ ಸಹೋದರರು ಬ್ರಿಟಿಷರು ಗಲ್ಲಿಗೆ ಎಸೆದ ದಿನ. ಆ ದಿನ ನಾನು ನನ್ನ ತೋಳಿನಲ್ಲಿ ಶಸ್ತ್ರಸಜ್ಜಿತ ಪ್ರತಿಮೆಯ ಮುಂದೆ ಪ್ರತಿಜ್ಞೆ ಮಾಡಿದೆ. ಚಾಪೇಕರ್ ಸಹೋದರರು
ಮಾಡದ ದಂಡನಾಗಿ ನಿನಗೆ ಇನ್ನೂ ಕೊಡಲಾಗಲಿಲ್ಲವಲ್ಲ. ಬಿಡಿ, ನನಗೇನು ಬೇಕಿಲ್ಲ. ನನಗೆ ಒಬ್ಬ ದೇಶಭಕ್ತರ ಪುಟ ಸಿಕ್ಕಿದ್ದಾರಲ್ಲ, ಅಷ್ಟೇ ಸಾಕು. ಏಕನಾಥ ನಾರಾಯಣ ಕಾಂಗ್ರೆಸ್ನವರೊಂದಿಗೆ ಚಳುವಳಿಗೆ ಸೇರಿದ್ದಾರೆ. ಮನೆಯ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ನನ್ನ ವೈದ್ಯರ ಸಾರಿಗೆ ಪತ್ರ ಬರೆದಿದ್ದೇನೆ. ಮೈದನ ನಾರಾಯಣನಿಗೆ ಸಹಾಯ ಮಾಡಿದ ಪತ್ರ ಬ್ರಿಟಿಷರಿಗೆ ಏನು ಬರೆದೆ? ನನ್ನ ಪತಿ ಬದಲಾಗುವ ಬೆಳೆದಿದ್ದ ಬ್ರಿಟನ್ನಿಂದ ಭಾರತಕ್ಕೆ ಕರೆತರುವಾಗ ತಪ್ಪಿಸಿಕೊಳ್ಳಲು ಯತ್ನಿಸಿದರು. ಆವಾಗ ಫ್ರಾನ್ಸ್ ನಗರದಲ್ಲಿ ಸೆರೆ ಹಿಡಿದು ಭಾರತದಲ್ಲಿ ವಿಚಾರಣೆ ನಡೆಸಿರುವುದು ಸರಿಯಲ್ಲ. ನನ್ನ ಪತಿಗೆ ವಾದ ಮಂಡಿಸಲು ಸಾಕ್ಷಾತ್ಕಾರಗಳು ಅವಕಾಶ ಕೊಡಲೇ ಇಲ್ಲ. ಅವರ ಹಕ್ಕನ್ನು ಉಡಕಗೊಳಿಸಬೇಕು. ಅವರ ಹಕ್ಕನ್ನು ಮಂಡಿಸಲು ಸಾಧ್ಯವಾಗಿದ್ದರೆ ಅವರು ನಿರಪರಾಧಿಗಳನ್ನು ಸಾಬೀತು ಮಾಡುತ್ತಿದ್ದರು. ಅವರು ನಿರಪರಾಧಿಗಳು. ಊರನ್ನು ಬಿಡುಗಡೆ ಮಾಡಿ ಎಂದು ಬರೆದಿದೆ. ಯಮುನಾ, ಬ್ಯಾರಿಸ್ಟರ್ ನಾನಲ್ಲ, ಸಾಬಾಷ್ ಮಾಡಲಿ. ಅದೆಲ್ಲಿತ್ತು ಅಂತ ಕಿಚ್ಚು? ನನ್ನ ವಿಶ್ವವಿದ್ಯಾಲಯದ ಬ್ಯಾರಿಸ್ಟರ್ ಪದವಿಯನ್ನು ಕಸಿದುಕೊಂಡಾಗ, ನಮ್ಮ ನಗರದ ವಿಶ್ವವಿದ್ಯಾಲಯದ ಪದವಿಯನ್ನು ಕಸಿದುಕೊಂಡಾಗ, ಅಮಾಯತೆಯನ್ನು ಮಗಳು ಬಿನಿಗೆಗೆ ಬಿದ್ದಾಗ, ಮನೆಯನ್ನು ಗಟ್ಟಿ ಮಾಡಿದಾಗ, ಕಿಚ್ಚುಗಳಿಗೆ ಇನ್ನೇನು ಬಿಡುತ್ತಾದ್ವಾ? ನನಗೆ ಇನ್ನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯಂತೆ ಒಬ್ಬರಿಗೆ ಕರ್ತವ್ಯ ಮಾಡುತ್ತಿದ್ದೇನೆ. ನೀವು ಚಿಂತಿಸಬೇಡಿ, ಆದಷ್ಟು ಬೇಗನೆ ಬಿಡುತ್ತೀರಿ. ಅಲ್ಲಿನ ಜನ ನಿಮಗಾಗಿ ಕಾಯುತ್ತಿದ್ದಾರೆ. ಆಗಿನಾಗೆ ಅಹಿಂಸೆಯನ್ನು ಅಹಿಂಸಾ ಹೋರಾಟ. ನೆಹರು, ಗಾಂಧಿ ಮುನ್ನಡೆಗೆ ಬಂದಿದ್ದಾರೆ. ಇದು ಬಂಧನ ಮತ್ತು ಬಿಡುಗಡೆ. ನೆಹರು ಗಾಂಧಿ. ಕ್ಷೇಮವಾಗಿರಿ, ನಾನಿನ್ನು ಹೊರಡುತ್ತೇನೆ. ಇಲ್ಲಿ ಹೆಂಗಸರ ಸೆಲ್ಲಿಲ್ಲ. ಸೆಲ್ಲಿದ್ದರೆ ಇವಳನ್ನು ಹಾಕಬಹುದಿತ್ತು. ಅಸಹ್ಯ. ಅಂತ ಏನಾದರೂ ಇದ್ದಿದ್ರೆ ನೀನೇ ಗೊಬ್ಬರದವಳು. ಏನೆಂದೆ? ನಿಮ್ಮಂತ ಪರಿಶುದ್ಧಾತ್ಮರು ಯಾರೂ ಇಲ್ಲ ಎಂದೆ. ಮಿಸ್ಟರ್ ಸಾವರ್ಕರ್, ಈ ಅಂಡಮಾನ್ ಜೈಲಿನಲ್ಲಿ ಕೈದಿಗಳು ನನ್ನನ್ನು ನಮಾಜಿ ಅಂತ ಕರೆಯುತ್ತಾರೆ. ಯಾಕೆ ಹೇಳು? ನಾನು ದಿನಕ್ಕೆ 5 ಬಾರಿ ನಮಾಜ್ ಮಾಡುತ್ತೇನೆ. ಅಲ್ಲಾಹು ಅಕ್ಬರ್. ನೋಡಪ್ಪ, ನೀನು ದಿನಕ್ಕೆ 5 ಅಲ್ಲ 10 ಬಾರಿ ಮಾಡು. ಅದನ್ನೆಲ್ಲ ನನಗ್ಯಾಕೆ ಹೇಳ್ತಿದೀಯಾ? ಅದು ನಿನ್ನ ಕರ್ಮ. ನೀನು 5 ಅಲ್ಲ 10 ಬಾರಿ ಮಾಡು. ಆದರೆ 6ನೇ ಸೆಲ್ಲಿನ ಬ್ರಾಹ್ಮಣ ಹುಡುಗ ಜನಿವಾರ ಧರಿಸಿದಂತೆ ಯಾಕೆ ಮಾಡುತ್ತೀಯಾ? ಅದು ಅವನ ಧರ್ಮವಲ್ಲವೇ? ಮುಚ್ಚು ಬಾಯಿ. ಈ ಅಂಡಮಾನ್ ಜೈಲಿನಲ್ಲಿ ಕೈದಿಗಳು ತುಂಬಾ ಜನ ಇಸ್ಲಾಂ ಧರ್ಮಕ್ಕೆ ಬಂದಿದ್ದಾರೆ. ಅವರಿಗೆ ನೆಮ್ಮದಿ ಕೂಡ ಸಿಕ್ಕಿದೆ. ಅವರಿಗೆ ಕೆಲಸ ಕೂಡ ಕಡಿಮೆ ಕೊಡುತ್ತೇನೆ. ಭಾರತೀಯರನ್ನು ಸಹೋದರರು ಎನ್ನಲು, ಭಾರತವನ್ನು ನಮ್ಮ ಧರ್ಮ ಎನ್ನಲು ಇಸ್ಲಾಮಿನ ನೈಜ ಮುಸಲ್ಮಾನನಿಗೆ ಯಾವುದೇ ಹಕ್ಕು ಇಲ್ಲ. ಇದು ನಾನು ಹೇಳಿದ್ದಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು. ಹೌದು, ಮತ್ತೆ ಇಸ್ಲಾಮೇ ಜಗತ್ತಿನ ಶ್ರೇಷ್ಠ. ಜಾಮಾದಾರ, ನಿಮ್ಮ ಹೆಸರೇನು ಹೇಳಿದಿರಿ? ಕೊಯದಿದ್ ಖಾನ್ ಪಠಾಣ್. ಖಾನ್ ಸಾಹೇಬರೇ, ನೀವೇ ನಮ್ಮ ಧರ್ಮಕ್ಕೆ ಬಂದು ಬಿಡಿ. ನಮ್ಮದು ಶ್ರೇಷ್ಠ ಧರ್ಮ, ಹಿಂದೂ ಧರ್ಮ. ನಿಮ್ಮ ಧರ್ಮದಂತೆ ನಿನ್ನೆ ಮೊನ್ನೆ ಬಂದಿದ್ದಲ್ಲ, ಸನಾತನ ಧರ್ಮ. ಬರ್ಬಾ, ಎಷ್ಟು ಸಕ್ಕು ನಿನಗೆ ನನ್ನನ್ನು ನಿನ್ನ ಧರ್ಮಕ್ಕೆ ಕರೆಯಲು. ಗೊತ್ತಾಯ್ತು. ಬೆಳಗಿನ ಬಾಂಗ್ಗೆ ಎದುರಾಗಿ ಕೈದಿಗಳು ಸಂಕನಾದ ಊದುತ್ತಿದ್ದಾರೆ. ಅದು ನಿನ್ನದೇ ಪಿತೂರಿ ಇರಬೇಕು. ಇದೇ ನಿನಗೆ ಹಬ್ಬದೂಟ.